ಹಾಯ್ ಹಲೋ ನಮಸ್ಕಾರ. ಇನ್ನೊಂದು ವ್ಲಾಗ್ಗೆ, ಇನ್ನೊಂದು ರೈಡ್ಗೆ, ಇನ್ನೊಂದು ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ನನ್ನ ಬ್ರೌಡಿ ಫ್ಯಾಮ್ ಆ್ಯಂಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ವೆಲ್ಕಮ್ ಟು ದ ಚಾನಲ್. ಲಾಸ್ಟ್ ಟೈಮ್ ನಿಮ್ಗೆ ಆಲ್ರೆಡಿ ನನ್ನ KTM ವ್ಲಾಗಲ್ಲಿ ನೋಡಿದ್ದೀರ. ಸೊ ನನ್ನ KTMಗೆ ಹೊಸ ಟೈರ್ ಹಾಕ್ಸಿದಾಗ ನಮ್ಮ ಹಯಾಬೂಸಾಗೂ ಒಂದು ಒಳ್ಳೆ ಟೈರ್ನ ಆರ್ಡ್ರ್ ಪ್ಲೇಸ್ ಮಾಡಿದ್ದೆ. ಸೊ ಆಲ್ರೆಡಿ ಟೈಟಲ್ ಗೊತ್ತಾಗಿದೆ ನಿಮಗೆ, ಬ್ರಿಡ್ಜ್ಸ್ಟೋನ್ ಬ್ಯಾಟಲ್ಯಾಕ್ಸ್ S23. ನಮ್ಮ ಹಯಾಬೂಸಾ ಜೆನ್3ನಲ್ಲಿ S22 ಇರೋದು, ಯಾಕೆಂದರೆ S22 ಇಸ್ ಮೇಡ್ ಫಾರ್ ಹಯಾಬೂಸಾ. S22 ಅಪ್ಗ್ರೇಡ್ ವರ್ಷನ್ S23. ಸೊ ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದ್ರೆ, ಡಿಫ್ರೆನ್ಸ್ ಇದ್ದಿದ್ದೇ ಒಂದು 2,000-3,000 ರೂಪಾಯಿ. ಯಾಕೆ ಹೊಸ ಲೇಟೆಸ್ಟ್ ಟೆಕ್ನಾಲಜಿನೇ ತಗೊಳ್ಳೋಣ, ಯಾಕಂದರೆ ಹೈಪರ್ ಟೈರ್ ಅದಲ್ಲ, ಹೈಪರ್ ಸ್ಪೋರ್ಟ್ಸ್ ಟೈರ್ಸ್ ಬಂದು S23 ಆ್ಯಂಡ್ S22 ಹೈಪರ್ ಸ್ಪೋರ್ಟ್ಸ್. ಸೊ ಐ ಡಿಂಟ್ ವಾಂಟೆಡ್ ಟು ಕಾಂಪ್ರಮೈಸ್. ಆಫ್ಕೋರ್ಸ್ ನನಗೆ ತುಂಬ ಬೇಜಾನ್ ಆಪ್ಷನ್ ಕೂಡ ಇತ್ತು. ಮಿಶೆಲಿನ್ ರೋಡ್ 6 ಕೂಡ ಆಪ್ಷನ್ ಇತ್ತು. ಮೈಲೇಜ್ಗೆ ಸ್ವಲ್ಪ ಬೆಟರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಲ್ಸೋ ವೆರಿ ಗುಡ್ ರಿವ್ಯೂಸ್ ಇದೆ. ಪಿರಾಲಿ, ಡ್ಯಾಬ್ಲೋ, ರೋಸಾ 4, 3 ಏಂಜಲ್ GT ಕೂಡ ಇತ್ತು. ಸ್ವಲ್ಪ ಕಾಸ್ಟ್ಲಿನ ಆಯಿತು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ದಿಸ್ ಇಸ್ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಆನ್ ದ ಪಾಕೆಟ್ ಆ್ಯಂಡ್ ಬಟ್ ದ ಪರ್ಫಾರ್ಮೆನ್ಸ್ ಇಸ್ ಟಾಪ್ ನಾಚ್. ತುಂಬ ರಿವ್ಯೂಸ್ ನೋಡಿದ್ದೀನಿ, ತುಂಬ ಲಾಂಚ್ ಇವೆಂಟು ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದರು. ಟಾಪ್ ನಾಚ್ ರೈಡರ್ಸ್ ಎಲ್ಲ ಈ ಒಂದು ಟೈರ್ನ ರಿವ್ಯೂ ಮಾಡಿದರು. ರಿವ್ಯೂಸ್ ಎಲ್ಲ ನೋಡಿದ್ಮೇಲೆ ಅಫ್ಕೋರ್ಸ್ ನಾನು ಲೆಟ್ ಮಿ ಗೋ ಫಾರ್ ದಿಸ್ ಅಂತ ಹೇಳಿ S23ನ ಆರ್ಡರ್ ಪ್ಲೇಸ್ ಮಾಡಿದೆ. ಸೊ ಇವತ್ತು ಆ ಒಂದು ಟೈರ್ನ ನನ್ನ ಹಯಾಬೂಸಾ ಜೆನ್3ಗೆ ಫಿಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನಿನ್ನೆನೋ ಟೈರ್ ಬಂತು, ನಾನು ಶನಿವಾರ ಬಂತು, ಇವತ್ತು ಟ್ಯೂಸ್ಡೇ. ಆಲ್ರೆಡಿ ನನಗೆ ಫುಲ್ ಹೆಲ್ಡಪ್ ಸಿಚುವೇಶನ್ ಇತ್ತು, ಯಾಕೆ ನನಗೆ 3 ಡೇಸು ಈವೆಂಟ್ಸ್ ಕಂಟಿನ್ಯೂಸ್ ಇತ್ತು. ಇವತ್ತು ನಾನು ಫ್ರೀ ಆಗಿದ್ದೀನಿ, ಈಗ ಹೋಗ್ತಾ ಇದ್ದೀನಿ. ಟೈಮ್ ಬಂದು ಎಕ್ಸಾಕ್ಟ್ಲಿ ಟನ್ ಅಂತ ಅಂದರೆ ಈಗ 12 ಗಂಟೆಗೆ. ಸೊ ಈ ಟೈರ್ ಜೊತೆಯಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕು. ನಾವು ಬಾಷ್ TPMSನೂ ಕೂಡ ತರಿಸಿದ್ದೀನಿ. ಸೊ ಅದನ್ನು ಫಿಟ್ ಮಾಡಿಸ್ಬಿಡೋಣ ಅಂತ. ಅದು TPMS ಒಂದು ನಮ್ಮ ಹಯಾಬೂಸಾ ಜೆನ್3ಗೆ ಒಂದು 10,000 ಎಕ್ಸ್ಟ್ರಾ ತೊಗೊಂಡು ಇನ್ಬಿಲ್ಟ್ ಕೊಟ್ಬಿಟ್ಟಿದ್ದಾರೆ. ಚೆನ್ನಾಗಿರೋದು. ಹಯಾಬೂಸಾ ಇಸ್ ನೋನ್ ಫಾರ್ ಸ್ಪೋರ್ಟ್ಸ್ ಟೂರಿಂಗ್ ಅಂತ ಬಂದಾಗ ನಮ್ಮ ಸುಜುಕಿ ಅವ್ರು ಏನು ಮಾಡಬೇಕಿತ್ತು ಅಂದರೆ ಈ ಒಂದು TPMSನೂ ಕೂಡ ಸ್ಟಾಕಲ್ಲೇ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಬಾಷ್ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ಸು. ಐ ಥಿಂಕ್ ಬಾಷು BMW ಸಪ್ಲೈಯರ್ ಅನಿಸುತ್ತೆ, ನನಗೆ ಅಷ್ಟು ಕನ್ಫರ್ಮೇಷನ್ ಇಲ್ಲ. ಬಟ್ ಆ್ಯಸ್ ಐ ನೋ, ಎಲ್ಲೋ ಒಂದು ಕಡೆ ವೀಡಿಯೋದಲ್ಲಿ ನೋಡಿದೆ ಬಾಷು BMW ಕೂಡ ಸಪ್ಲೈ ಮಾಡುತ್ತೆ ಅಂತ. ಬಾಷ್ನೇ ಹಾಕ್ಸ್ಬಿಡೋಣ ಅಂದ್ಬಿಟ್ಟು ಎಲ್ಲ ಬೇರೆ ಆಪ್ಷನ್ ತುಂಬ ಇತ್ತು. ಐ ಹ್ಯಾಡ್ ಲಾಟ್ ಆಫ್ ಆಪ್ಷನ್ಸ್, ಬಟ್ ಎಲ್ಲ ಒಂದಷ್ಟು ನೋಡಿದಾಗ ನನಗೆ ಬಾಷ್ ಇಸ್ ಅ ಬೆಸ್ಟ್ ಅಂತ ಅನಿಸಿ. ಸೊ ಈಗ ಏನು ಮಾಡ್ತಾ ಏನಂದರೆ ಅದನ್ನ ತರಿಸಿ ಅಮೆಝಾನಿಂದ. ಸೊ ಈಗ ಅದನ್ನ ಹೋಗಿ ಇನ್ಸ್ಟಾಲ್ ಮಾಡಿಸಿ, ಅದ್ರದ್ದು ಸಪ್ರೇಟ್ ವೀಡಿಯೋ ಬರುತ್ತೆ. ಸೊ ಈ ಕಾರ್ಡಲ್ಲೂ ಹಾಕಿರ್ತೀನಿ, ಜಸ್ಟ್ ಚೆಕ್ಔಟ್ ಮಾಡಿ ನಿಮಗೆ. ಸೊ ನೀವೇನಾದ್ರು ಕೇಳ್ಬೋದು, ಎಷ್ಟಪ್ಪ ಮೈಲೇಜ್ ಬಂತು, ಓಡೋಮೀಟ್ರ್ ಎಷ್ಟು ಓಡಿದೆ? ಸೊ ಬೈಕ್ ತೊಗೊಂಡು 1 ಇಯರ್ ಆಯಿತು. ಸೊ 1 ಇಯರ್ಗೆ ನಾನು ಇವತ್ತಿನ ಟೈಮ್ಗೆ 7,794 ಕಿಲೋಮೀಟರ್ಸ್ ಓಡಿಸಿದ್ದೀನಿ 1 ಇಯರ್ಗೆ. ಆ್ಯಂಡ್ ಟೈರ್ ಚೆನ್ನಾಗಿ ಮೈಲೇಜ್ ಬಂದಿದೆ. One eternity later. ಓಕೆ ಗೈಸ್, ಈಗ ತಾನೇ ರೀಚ್ ಆದೆ ನಮ್ಮ ಟಾರ್ಕ್ ಬ್ಲಾಕ್. ಹಾಯ್ ಬ್ರೋ. ಸೂಪರ್. ಅಬೌಟ್ ಯು? ಐ ಆಮ್ ಲಿಟಲ್ ಬಿಟ್ ರನ್ನಿಂಗ್ ಲೇಟ್ ಟುಡೇ. ಫೈನಲಿ ಗೈಸ್, ಈಗ ನಮ್ಮ ಟಾರ್ಕ್ ಬ್ಲಾಕ್ ಅಂಡರ್ ವರ್ಲ್ಡ್ಗೆ ಹೋಗ್ತಾ ಇದ್ದೀನಿ. ಗೈಸ್, ಇದೆ ಇವ್ರದ್ದು ಸ್ಟೋರ್. ಐ ಥಿಂಕ್ ಫಸ್ಟ್ ಟೈಮ್ ನಾನು KTM ಟೈರ್ಸ್ ವೀಡಿಯೋದಲ್ಲಿ ನೀವು ನೋಡಿರ್ತೀರಾ, ತೋರಿಸಿರ್ತೀನಿ. ಐ ಥಿಂಕ್ ಅವತ್ತು ಲೇಟ್ ನೈಟ್ ಬಂದಿದೆ, ಇವತ್ತು ಮಾರ್ನಿಂಗ್ ಸೆಷನ್. ಓಕೆ ಗೈಸ್, ಈಗ ತಾನೇ ಟಾರ್ಕ್ ಬ್ಲಾಕ್ಗೆ ರೀಚ್ ಆಗಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಪವನ್ ಶೆಟ್ಟಿ ಅವರು ಎಲ್ಲೋ ಹೊಟ್ಟೋಗ್ಬಿಟ್ಟಿದ್ದಾರೆ ನಾವು ಎಮರ್ಜೆನ್ಸಿಲಿ. ಸೊ ಅವ್ರ ಬದಲಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಬ್ರದರ್ ಇದ್ದಾರೆ, ಶಶಾಂಕ್ ಬ್ರಾಲಿ ಅಂತ. ಸೊ ಇವ್ರ ಮೇಲೆ ನನಗೆ ನೋಡಿ ನಮ್ಮ ನಂಗೆ ಯಾಕೋ ಲಿಲಿಪುಟ್ ಥರ ನಂಗೆ ಫೀಲ್ ಆಗ್ತಿದೆ. ಇವ್ರು ಆಲ್ಮೋಸ್ಟ್ 6'5" ಇದ್ದಾರೆ. ಓ ಮೈ ಗಾಡ್. ಸೊ ಇಷ್ಟೊತ್ತಂಗೆ ಒಂದು 10 ನಿಮಿಷ ಮಾತಾಡಿದ್ವಿ ನಾವು ಸೇರಿಕೊಂಡು. ಬಟ್ ಈ ಗೇಮ್ ಮಿ ಲಾಟ್ ಆಫ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಟೈರ್ಸ್. ದ ಮೇನ್ ಐಟಮ್ ಆಫ್ ದ ಡೇ ಇಲ್ಲಿದೆ, ಜಸ್ಟ್ ಚೆಕ್ಔಟ್ ಮಾಡಿ. ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನೋಡಿದ್ರಿ ಬರೀ ಫೋಟೋನ, ಆ್ಯಂಡ್ ಇಲ್ಲಿ ಇದೆ. ಓ ಮೈ ಗಾಡ್, ಫೈನಲಿ ಬ್ರಿಡ್ಜ್ಸ್ಟೋನ್ ಬ್ಯಾಟಲ್ಯಾಕ್ಸ್ S23 190 55 70 ರಿಮ್ ಸೈಜು. ಇಲ್ಲಿ 120 70. ಸಕ್ಕದಾಗಿ ಕಾಣ್ತಾ ಇದೆ ಗೈಸ್.
ಓಕೆ, ಇಲ್ಲಿ ಬ್ರ್ಯಾಂಡಿಂಗ್ ಇದೆ ಬ್ಯಾಟಲ್ ಆಕ್ಸ್ ಹೈಪರ್ ಸ್ಪೋರ್ಟ್. ಹೇಳ್ತಿದ್ನಲ್ಲ ಹೈಪರ್ ಸ್ಪೋರ್ಟ್ ಟೈರ್ಸ್ ಇದು ಅಂತ. ಆ್ಯಂಡ್ S23 ಫ್ರಂಟ್ ಅಂತ ಇದೆ, ಇದು ರನ್ನಿಂಗ್ ಹೋಗುತ್ತೆ ಅಂತ. ಬ್ರಿಡ್ಜ್ ಸ್ಟೋನ್ ಬ್ರ್ಯಾಂಡಿಂಗ್, ಇದು ಫ್ರಂಟ್ ಟೈರು. ವಾವ್. ಆ್ಯಂಡ್ ಇಫ್ ಐ ಗೋ ವಿತ್ ದ ಬ್ಯಾಕ್ ಟೈರ್ಸ್ ಆರ್ ರೇರ್ ಅಂತ ಇದೆಯಲ್ಲ, ಸೊ ಅದಕ್ಕೆ ರೇರ್ ಟೈರು S23. ಇಲ್ಲಿದೆ ಸಿಗ್ನೇಚರ್ S23, ಇದು ಕಾಣಿಸ್ತಿದೆಯಲ್ಲ ನಿಮಗೆ. S23 ಇಲ್ಲಿದೆ. ಓಕೆ ಗೈಸ್, ಈಗ ಟೈರ್ ಬ್ಲಾಕಿಂದ ಬಿಡುವ ಸಮಯ. ನಮ್ಮದು ಟೈರ್ ಇಲ್ಲಿದೆ. ಗಿರೀಶ್ ಅಂತ ರೀಲ್ನ ಶೂಟ್ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಅವರಿಲ್ಲ ಅಂದರೆ ಒಂದು ರೀಲ್ ಆಗ್ತಿರ್ಲಿಲ್ಲ. ಆ್ಯಂಡ್ ಇನ್ನೂ ಇಬ್ಬರಿದ್ದಾರೆ ಬ್ರೋ, ರಾಜ್ ಅಂತ, ವೈಷ್ಣವ್ ಅಂತ. ಆ್ಯಂಡ್ ಇವ್ರು ಇವತ್ತು ಒಳ್ಳೆ ಶೂಟ್ಗಳು ಮಾಡ್ತಾ ಇದ್ದೀವಿ ಜೊತೆ ಸೇರಿಕೊಂಡು. ಬನ್ನಿ ಈಗ ಹೋಗಿ ನಮ್ಮ ಮಧುಸ್ಗೆ ಹೋಗಿ ಟೈರ್ನ ತೊಗೊಂಡೋಗಿ ಇನ್ಸ್ಟಾಲ್ ಮಾಡಿ ಲೆಟ್ಸ್ ಗೋ ಫಾರ್ ದ ರೈಟ್. ಸೊ ನಮ್ಮ ಬಾಯ್ಸು ಥರಲ್ಲಿ ಸರ್ಕಸ್ ಮಾಡ್ತವ್ರೆ. ಸೊ S23 ಇದೆ, ಸ್ಯಾಮ್ಸಂಗ್ ಅಲ್ಲ ಅಪ್ಪ, S23 ಅಲ್ಟ್ರಾ ಅಲ್ಲ, S23 ಟೈರ್ಸ್ ಇದು. ಸೊ ಇಬ್ಬರು ಇದ್ದಾರೆ. ಓಕೆ ಬಾಯ್ಸ್, ಲೆಟ್ಸ್ ಗೋ. ನೋಡಿ, ನಮ್ಮ ಟಾರ್ಕ್ ಬ್ಲಾಕ್ ಅವರು ಸರ್ವಿಸಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ನನಗೆ. ಪಾಪ ಎಷ್ಟು ಸಪೋರ್ಟ್ ಮಾಡಿದ್ರು, ರೀಲ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ವೆರಿ ನೈಸ್ ಟೀಮ್ ಇದೆ. ಲವ್ ದ ಟೀಮ್. ಪಾಪ ಆಲ್ರೆಡಿ ಅವ್ರು ತೊಗೊಂಡೋಗ್ತಾರೆ ಥರಲ್ಲಿ. ದೇ ಆರ್ ಪಿಕಿಂಗ್ ದ ಟೈರ್ಸ್ ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ಗೈ. ಸಖತ್ತು, ನನಗೆ ತುಂಬಾ ಖುಷಿ ಆಯಿತು. ನನ್ನ ಬೈಕ್ ತೊಗೊಂಡಾಗ ಐ ವಾಸ್ ಲೈಕ್ ವೆರಿ ಸ್ಯಾಡ್ ಆ್ಯಂಡ್ ವೆರಿ ಹ್ಯಾಪಿಲಿ ಸ್ಯಾಡ್ ನಾನು. ಆ್ಯಂಡ್ ಇವತ್ತು ಬೇಬಿಗೆ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಟೈರ್ನ ಅಲ್ಲಿದೆ. ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಟು ಗೆಟ್ ದೀಸ್ ಥಿಂಗ್ಸ್. ಯಾ, ನಾನು ಹೇಳ್ದಲ್ಲ, ದಿಸ್ ಇಸ್ ಮೈ ಡ್ಯಾಡ್ಸ್ ಬಿಹಾಫ್ ಗಾಡಿ ಇದು. ಅವ್ರ ನೆನಪಿನ ಒಂದು ಕಾಣಿಕೆ ಅಂತಲೇ ಇಟ್ಕೊಳ್ಬೋದು, ನೆನಪುದು. ಸೊ ಅದಕ್ಕೆ ನಾನು ಇನ್ನೂ ಇದಕ್ಕೆ ಹೆಸರು ನಾನು ಇಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಐ ಡೋಂಟ್ ನೋ ವಾಟ್ ನೇಮ್ ಟು ಬಿ ಪುಟ್ ಫಾರ್ ದಿಸ್. ಅದಕ್ಕೆ ಡ್ಯಾಡ್ ಅಂತಲೇ ಇಟ್ಟಿದ್ದೀನಿ. ಸಮ್ಟೈಮ್ಸ್ ಐ ಕಾಲ್ ಇಟ್ ಆಸ್ ಬೇಬಿ ಆಲ್ಸೋ, ಬಟ್ ಇಟ್ಸ್ ಓಕೆ. ಸೊ ಬೇಬಿಗೆ ಇವತ್ತು ಹೊಸ ಟಯರ್. 50,000 ಚಿನ್ನಿ ಚಿತ್ರಾನ್ನ ಆಗೋಗಿದೆ ಗಾಯ್ಸ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ಟೂರಿಂಗ್ ಸ್ಟಾರ್ಟ್ ಮಾಡುವ. ಆಲ್ ಇಂಡಿಯಾ ಟ್ರಿಪ್ ರೈಡ್ ಸ್ಟಾರ್ಟ್ ಮಾಡಬೇಕು. ಐ ಡೋಂಟ್ ನೋ ಯಾವಾಗ ಆಗುತ್ತೆ ಅಂತ. ನಾನು ಕನ್ಯಾಕುಮಾರಿಯಿಂದ ಫುಲ್ ಇಂಡಿಯಾ ಒಂದು ಟ್ರಿಪ್ ಹೊಡಿಬೇಕು ಅಂತ ಆಸೆ. ಬೂಸಾದಲ್ಲಿ ಟಾಪ್ ಮೋಸ್ಟ್ ಹೈಯೆಸ್ಟ್ ಉಮಿಂಗ್ಲಾ ಪಾಸು, ಮಧು ಟೈರ್ಸ್ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ. ಎಷ್ಟೊಂದು ಜನ ಯೂಟ್ಯೂಬರ್ಸ್ ನೋಡಿದ್ದೀನಿ. ಸೊ ಲಾಸ್ಟ್ ಆ್ಯಂಡ್ ಫಾರ್ ಆಲ್ ಟೈರ್ನ ತೋರಿಸ್ಬಿಡ್ತೀನಿ. ಸೊ ದಿಸ್ ಆಫ್ ಇಟ್ಸ್ ಲುಕಿಂಗ್ ಫುಲ್ ಹೋಗ್ಬಿಟ್ಟಿದೆ ಟೈರು. ಫ್ರಂಟ್ ಟೈರು ಜಸ್ಟ್ ಫೈನ್ ಇದೆ, ಕ್ರೂಸ್ ಇದೆ.
ಆಮೇಲೆ ಇದು ರೊಟೇಷನ್ ಒಂದು ನೋಡ್ಕೊಳ್ಬೇಕು. ನೋಡಿ ಇದು ಇವಾಗ ಉಲ್ಟಾ ಇದೆ, ಹಿಂಗೆ ಬರಬಾರ್ದು. ಫಿಕ್ಸ್ ಓಕೆ. ನೋಡಿ ರೊಟೇಷನ್ ಇವಾಗ ಈ ಕಡೆ ಇರುತ್ತೆ. ನಾನು ಅದಕ್ಕೆ ಬಿಚ್ಚುವಾಗನೇ ರೊಟೇಷನ್ ಮಾರ್ಕ್ ಮಾಡೋದು. ಓಕೆನಾ? ಅದಕ್ಕೆ ಹಿಂಗೆ ಬರಬೇಕು ರೊಟೇಷನ್. ಉಲ್ಟಾ ಹಾಕಿದರೆ ನಿಮಗೆ ಗ್ರಿಪ್ ಸಿಗಲ್ಲ ಓಡ್ಸೋಕ್ಕೆ. ಹಾಂ ಹಾಂ. ಹೌದಾ? ಇರೋದೇ ಅಷ್ಟೇ. ಇದರಲ್ಲಿ ಆಲ್ರೆಡಿ ಓಲ್ಡ್ ವೆಟ್ಸ್ ಇದೆ. ಓಕೆನಾ? ರಿಮೂವ್ ಮಾಡಲ್ಲ, ಹಂಗೆ ಒಂದ್ಸತಿ ಚೆಕ್ ಮಾಡ್ತೀನಿ. ಸರಿ. ಅದು ಕರೆಕ್ಟ್ ಆಗಿದ್ರೆ ಅದೇ ಬಿಡೋಣ, ಇಲ್ಲಾಂದ್ರೆ ರಿಮೂವ್ ಮಾಡಿ ಬ್ಯಾಲೆನ್ಸ್. ಚೇಂಜ್ ಇದೆ, ಅದು ರಿಮೂವ್ ಮಾಡಿ ಬ್ಯಾಲೆನ್ಸಿಂಗ್ ಮಾಡ್ತೀನಿ. ಹೆಂಗಿದು ಇದು ಇದು ವೇಟ್ಸ್, ಇದು ವೇಟ್ ಆ್ಯಡ್ ಮಾಡಬೇಕು. ಇದು ಆ್ಯಡ್ ಮಾಡಬೇಕು. ಇದು 10, 5 ಆ ಥರ ಬರುತ್ತೆ. ಇದು 30 ಗ್ರಾಮ್. ಇದು ವೇಟ್ ಮಾಡಬೇಕು. ಫಸ್ಟ್ ಅದು ರಿಮೂವ್ ಮಾಡ್ತೀನಿ. ಈ ಥರ ಸಿಗಲ್ವಾ? ಈ ಥರದ್ದು ಆ ಥರದ್ದು ಬರಲ್ಲ, ಅದು ಕಂಪನಿಯಲ್ಲಿ ಒಂದೇ 30 ಗ್ರಾಮ್. ಅದು ಎಲ್ಲ ಹಾಕ್ಬೇಕಾ ಇಲ್ಲ? ನಾವು ಇಲ್ಲಿ ಕರೆಕ್ಟಾಗಿ ಸೆಂಟ್ರಿಗೆ ಹಾಕಬೇಕು. 0 ಬಂತು ನೋಡಿ, ಬ್ಯಾಲೆನ್ಸಿಂಗ್ ಓಕೆ ಅಂತ. ಈಗ ಇದೆ ಹಿಂಗೆ ಟೈರ್ ಕಾಣ್ತಿದೆ, ಫಿಟ್ ಆಗಿದೆ. ಹೋಪ್ಫುಲಿ ನಾನು ಇಲ್ಲಿ ಪ್ಯೂಗ್ ಮಡ್ಗಾಡಕ್ಸಿದ್ದೀನಲ್ಲ, ಅದು ಟಚ್ ಆಗಿಲ್ಲ ಅಂದರೆ ಸಾಕಾಗಿದೆ. ಸೊ ಫಿಂಗರ್ ಕ್ರಾಸ್ಡ್. ಸೊ ನೀವೆಲ್ಲ ನೋಡ್ದಂಗೆ ಆ ಪ್ಯೂಗ್ ಮಡ್ಗಾಡು ಸ್ವಲ್ಪ ಥಿಕ್ನೆಸ್ ವೆರಿ ಲೆಸ್ ಇದೆ. ಸೊ ಪರ್ಫೆಕ್ಟಾಗಿ ಸ್ಟಾಕಿಗೆ ಮಾಡಿಬಿಟ್ಟಿದ್ದಾರೆ ಅನಿಸ್ತಿದೆ. ಬಟ್ ಹೋಪ್ಫುಲಿ ಇದು 55 ಸೆಕ್ಷನ್ನು ಒಳಗೆ ಹೋಗಿ ಫಿಟ್ ಆಗುತ್ತೆ ಅಂತ ಗೆಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿದೆಯಲ್ಲ ಟ್ಯೂಬ್ ಮಡ್ಗಾಡು, ಇದು ಟೈರ್ಗೆ ಟಚ್ ಆಗಬಾರ್ದು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಪರ್ಫೆಕ್ಟಾಗಿ ಕುತ್ಕೊಂಡಿಲ್ಲ, ಆಗುತ್ತೆ ಶರ್ಟ್. Next month is your marriage. Change him. ಯಾವ
ಥರ ಚೇಂಜ್ ಬ್ರೋ? ಲೈಕ್ ವಾಟ್ ಕೈಂಡ್ ಆಫ್ ಅ ಚೇಂಜ್? Whatever you like, bro. ಐ ಡೋಂಟ್ ಲೈಕ್. From morning till evening, no. We'll be chatting like this only. The morning 8 o'clock they come. Quite big vehicles and I'm very naughty guy. Yeah, we should be. Pulling down and they also like that. Chill person. And ಫುಲ್ ಚಿಲ್ ಜಾಲಿ ಗಾಲಿ. ಓಕೆ ಗೈಸ್, ಇಲ್ಲಿನ ನಮ್ಮ ಸರ್ ಇದೆ. ಸರ್ ನಿಮ್ಮ ಹೆಸರು? ವಾಟ್ ಇಸ್ ದ ನೇಮ್? Rocky Green. ರಾಕಿ ಬಾಯ್ ಇದಾರಪ್ಪ. ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಇಲ್ಲಿ. Family pack. ಈಸ್ ಫ್ಯಾಮಿಲಿ ಗೈ. ಸೊ ಆಸ್ ಅ ಫ್ಯಾಮಿಲಿ ಪ್ಯಾಕ್ ಆ್ಯಂಡ್ ವೆರಿ ಚಿಲ್ ಗೈ. ಆ್ಯಂಡ್ ಬಂದು ಒಂದು ಒಳ್ಳೆ ಮಜಾ ಕೊಟ್ಟರು. ಸೊ ಮದುವೆ ಬಂದರೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟು ಇರುತ್ತೆ. ನೈಸ್ ಮೀಟಿಂಗ್ ಯು ಸರ್. ಫ್ರಮ್ ವೇರ್ ಫ್ರಮ್? I'm a hybrid man. Hybrid. Oh, very nice. What kind of hybrid you are? My daddy is a Malayali. Okay, Malayali. Mummy is a Tamilian. Very good. Born in Bangalore. Very good. I've been brought up by an American. Very good. I did all my studies in Kerala. Guys, mixture of world. Nice. I went to become a priest. I'm a Catholic. Oh my God. 10 years and my daddy became mentally retarded, so I had to come back. And since 24 years, I'm in this. And now I am the PRO parties company. Guys, ನನಗೆ ಈಗ ಡಿಸ್ಕೌಂಟ್ ಕೊಡ್ತಾರೆ. Yes, I'm writing. You will get it. He is writing all the things, but ಲಾಸ್ಟಾಗಿ ಚೆನ್ನಾಗಿ ಟ್ಯಾಕ್ಸ್ ಹಾಕ್ತಾರೆ ಅವರು. ಆಲ್ರೆಡಿ ಬೇಜಾನ್ ಟ್ಯಾಕ್ಸ್ ಬೀಳ್ತೈತೆ. ಇಲ್ಲಿ ನಮ್ಮ ಸರ್ ಫುಲ್ಲು ನೋಟ್ ಡೌನ್ ಮಾಡಿ ಗ್ರಾಮ್ ಲೆಕ್ಕ ನೋಟ್ ಡೌನ್ ಮಾಡ್ತವ್ರು ಇವರು. Right. ಸೊ ಇಸ್ ಗೋನ ಗ್ರಾಮ್ ಲೆಕ್ಕ ನೋಟ್ ಡೌನ್ ಆ್ಯಂಡ್ ಇಸ್ ಗೋನು ಪುಟ್ ಆಲ್ ದ ಟ್ಯಾಕ್ಸ್ ಫಾರ್ ಮೀ. ಈಗ ನಂದು ಪಾಕೆಟ್ನ ಖಾಲಿ ಮಾಡಿ ಕಳಿಸ್ತಾರೆ ಅವರು. I'll give the discount what is allowed. Mandatory, allowed. Yes, Okay, allowed. thank you so much for your time, sir. I hope you are having fun in Bangalore now. Yeah, really. And every day coming to the shop by 7:50 in the morning till evening 6:30. Really enjoy it. You should enjoy what you are doing, sir. That's good one. Yeah. What's your profession? I'm a full-time magician, full-time anchor. So I'm into the anchoring. I do a lot of shows. Then you'll be visiting schools, colleges. Schools, colleges, all over Bangalore. 1 week later. NM. ಓಕೆ ಗೈಸ್, ಮೋಸ್ಟ್ ಇಂಪಾರ್ಟೆಂಟ್ ಟೆನ್ಷನ್ ಏನಿದ್ದಿತ್ತು ಅಂದರೆ ಪ್ಯೂಗ್ ಮಡ್ಗಾಡು ಕರೆಕ್ಟಾಗಿ ಕೂತ್ಕೊಳ್ಳುತ್ತೋ ಇಲ್ವೋ ಅಂತ ಫುಲ್ಲು ಟೆನ್ಷನಲ್ಲಿದೆ. ಕೂತ್ಕೊಳ್ಳಿಲ್ಲ. ನಾನು ನಮ್ಮ ಬಾಯ್ಸ್ ಎಲ್ಲ ಹೋಗ್ಬಿಟ್ಟು, ನಮ್ಮ ಡಾರ್ಕ್ ಬ್ಲಾಕ್ ಬಾಯ್ಸ್ ಎಲ್ಲ ಹೋಗ್ಬಿಟ್ಟು ಒಂದಷ್ಟು ಏನೋ ಒಂದಷ್ಟು ಐಟಮ್ ತಗೊಂಬಂದು ಫಿಟ್ ಮಾಡಿದ್ದಾರೆ. ನಮ್ಮ ಬ್ರದರ್ ಫೈಸಲ್ ಅವರು ಫುಲ್ಲು ಹೆಲ್ಪ್ ಮಾಡಿ ಅದನ್ನ ಕೂರ್ಸೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಆ್ಯಂಡ್ ತೋರಿಸಿದೆ ಹೆಂಗೆ ಕಾಯ್ತಾಯ್ತಪ್ಪ, ಸೈವ ಕಾಯ್ತಾ ಇರೋದು. ಬಟ್ ಇಟ್ಸ್ ಓಕೆ. ಮನೆಗೆ ಹೋಗಿ ಏನಾರು ಒಂದು ಜುಗಾಡು ಮಾಡೋಣ. ಅದಕ್ಕೊಂದು ಒಳ್ಳೆ ಐ ಥಿಂಕ್ ಸ್ವಲ್ಪ ದೊಡ್ಡ ವಾಷರ್ಸ್ ಬರುತ್ತೆ. ಆ ವಾಷರ್ಸ್ನ ತಂದುಬಿಟ್ಟು ಅದ್ರ ಮೇಲೆ ಕೂರ್ಸೋಕ್ಕೆ ಟ್ರೈ ಮಾಡುವ. ಎನಿವೇಸ್ 55 ನೀವು ನಿಮ್ಮ ಹತ್ರ ಪ್ಯೂಗ್ ರೇರ್ ಮಾಡ್ಕೊಂಡು ಹಾಕ್ಸಿದ್ರೆ 55 ಹೈಟು 55 ಬಾರ್ಡ್ರ್ ಹೈಟು ಡಸನ್ ವರ್ಕ್. 50 ಇಸ್ ಅ ಬೆಸ್ಟ್. ಎನಿವೇಸ್ ಹಾಕಿದೆ. ಬಟ್ ಲುಕ್ ಮಾತ್ರ 55 ಲುಕ್ಕು ಸೆಕ್ಸಿಯಾಗಿ ಕಾಣ್ತಾ ಇದೆ. 200 ಸೆಕ್ಷನ್ ಹಾಕ್ಸಿದ್ರಂತೂ ನೆಕ್ಸ್ಟ್ ಲೆವೆಲ್ ಕಾಣಿರೋದು. ಇವಾಗಲೇ ಒಳ್ಳೆ ಬ್ಯಾಟ್ ಮೊಬೈಲ್, ಜಸ್ಟ್ ಹ್ಯಾವ್ ಅ ಲುಕ್ ಸಾಕಾಗಿ ಕಾಣ್ತಾ ಇದೆ. ಒಳ್ಳೆ ಬ್ಯಾಟ್ ಮೊಬೈಲ್ ಥರನೇ ಕಾಣ್ತೈತೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಥಿಂಗ್. ನೋಡೋಣ ಪರ್ಫಾರ್ಮೆನ್ಸ್ ಹೆಂಗಿದೆ, ಯಾಕಂದರೆ S23 ಇರೋದು. ಸೊ ಪರ್ಫಾರ್ಮೆನ್ಸ್ ಕೂಡ ರೈಡ್ ಇದೆ. ಆ ಪರ್ಫಾರ್ಮೆನ್ಸ್ ರಿವ್ಯೂ ಕೂಡ ಹಾಕ್ತೀನಿ. ಆ್ಯಂಡ್ ಈಗ ಎಲ್ಲ ಟಾರ್ಕ್ ಎಲ್ಲ ಚೆಕ್ ಮಾಡಿ ಫಿಟ್ಟಿಂಗ್ ಆಗಿದೆ ಆ್ಯಂಡ್ ಪರ್ಫೆಕ್ಟಾಗಿ ಕೂತಿದೆ. ಅದೇ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಅದನ್ನ ಕ್ಲೀನಾಗಿ ಸೆಟ್ಟಿಂಗ್ ಮಾಡಬೇಕು ನಾನು ಕೂತ್ಕೊಂಡು ಎಷ್ಟು ಹಾಕಿ. ಯಾಕಂದರೆ ಇವ್ರಿಗೆ ಸ್ವಲ್ಪ ಇಲ್ಲಿ ಮಾಡೋಕ್ಕಾಗಲ್ಲ, ಟೈಮ್ ಇರೋಲ್ಲ ಇವ್ರಿಗೆ. ಸೊ ಮನೆಗೆ ಹೋಗಿ ಸಿಗುಬಾ. ಬ್ರ ಬಂದಿದೆ ಬ್ರ, ಟಾಪ್ ಅಪ್ ಮಾಡಬೇಕು. ಇನ್ಕರೆಕ್ಟ್ ಒಂದು ವಿಷಯ. ಓಕೆ ಗೈಸ್, ಡನ್. ಈಗ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡೋಕೆ ಸ್ವಲ್ಪ ಏರ್ ಬಿಡಬೇಕಿತ್ತು, ಸೊ ದಟ್ ಇಟ್ ವಿಲ್ ಚೆಕ್ ದ ಪ್ರೆಷರ್. ಇವಾಗ ತೋರಿಸ್ತಾ ಇದೆ ಟೈರ್ ಮಾನಿಟರಿಂಗ್ ಸಿಸ್ಟಮ್ ಬ್ಲೂಟೂತ್ ಆನ್.
ಸೊ ಫ್ರಂಟು 29 PSI 25 ಡಿಗ್ರೀಸ್ ತೋರಿಸ್ತಾ ಇದೆ, 35 PSI ರೇರಲ್ಲಿ 25 ಡಿಗ್ರೀಸ್ ತೋರಿಸ್ತಾ ಇದೆ, 42 ಎರಡೂ ರಿಯಲ್ ಟೈಮ್ ಆಗುತ್ತಾ? ರಿಫ್ರೆಶ್ ಆಗಬೇಕತ್ತೆ ಅನಿಸುತ್ತೆ. ಓಕೆ ಗೈಸ್, ಈಗ ನೋಡ್ಬೋದು ನೀವು 43 PSI ಆಗಿದೆ ಫ್ರಂಟು, ಕ್ಲೀನಾಗಿ ರೆಕಮೆಂಡೆಡು, ಆ್ಯಂಡ್ 24 ಡಿಗ್ರಿ ಸೆಲ್ಸಿಯಸ್ ಇದೆ. ಆ್ಯಂಡ್ ರೇರ್ ಆಗ್ತಿದ್ದಾರೆ, ರಿಫ್ರೆಶ್ ಆಗ್ತಾಯಿದೆ.